ಓಂ ಸತ್ಯಬ್ರಹ್ಮಾಯ ವಿದ್ಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. ಈಗಿನ ಕಾಲದಲ್ಲಿ ಹುಟ್ಟಿದಬ್ಬ, ಮದುವೆ ಆ್ಯನಿವರ್ಸರಿ ಅಂಥೇಳಿ ಪಬ್ಬು ಪಾರ್ಟಿ ಅಂತ ಹೋಗಿ ಗಬ್ಬೆದ್ದು ದುಡ್ಡು ಹಾಳು ಮಾಡಿ ಒಂದು 4-5 ಬಾಟ್ಲು ಹೊಡೆದು ಆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಕೆಟ್ಟ ಸಂಸ್ಕಾರ ಕಲಿಸೋ ಈಗಿನ ಕಾಲದಲ್ಲಿ ಆಶ್ರಮದ ಡಿವೋಟಿಗಳಾದ ಶಾರದಾ ಇನ್ಸ್ಟಿಟ್ಯೂಷನ್ ಅಂತೇನಿದೆ ಕೊಪ್ಪಳದಲ್ಲಿ, ಅದರ ಓನರ್ ಆದ VR ಪಾಟೀಲ್ ಮತ್ತು SR ಪಾಟೀಲ್, ಅವರ SR ಪಾಟೀಲ್ ಅವರ 25ನೇ ವರ್ಷದ ಆ್ಯನಿವರ್ಸರಿಗೆ 100 ಮಕ್ಕಳಿಗೆ ಅವರ ಇನ್ಸ್ಟಿಟ್ಯೂಷನಲ್ಲಿ 94 ಎಬೋ ಇರೋ ಎಲ್ಲ 90 ಎಬೋ 100 ಮಕ್ಕಳಿಗೆ ಉಚಿತ ಎಜುಕೇಷನ್ನು, 90 ಎಬೋ ಇದ್ದವರಿಗೆ ಫೀಸನ್ನು ಕಡಿಮೆ ಮಾಡೋದ್ರ ಜೊತೆಗೆ 95 ಎಬೋ ಇದ್ದವರಿಗೆ ಹಾಸ್ಟೆಲ್ ಫೀಸು ಮತ್ತು ಫೀಸು ಪೂರ್ತಿ ಫ್ರೀ ಮಾಡುವ ಒಂದು ಮಾದರಿ ಯಾರು ಮಾಡದೇ ಇರೋದು. ಯಾಕಂದರೆ ಈಗ ಎಜುಕೇಷನ್ ಅನ್ನೋದನ್ನು ವ್ಯಾಪಾರ ಮಾಡಿದ ಕಾಲಘಟ್ಟದಲ್ಲಿ ಎಜುಕೇಷನನ್ನು ಫ್ರೀಯಾಗಿ ಕೊಡೋ ಸಮಾಜಕ್ಕೆ ಒಂದು ಮಾರಲ್ ಮೆಸೇಜ್. ಯಾಕೆ ಅವರೆಲ್ಲ ಕೊಪ್ಪಳದ ಗವಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಬಸವಣ್ಣನ ಸಿದ್ಧಾಂತಗಳೆಲ್ಲ ಇಟ್ಕೊಂಡು ಬದುಕೋರು. ಸೊ ಆ ಸಿದ್ಧಾಂತ ಬರೀ ಬಾಯ್ಪಾಠ ಆಗದೆ ಆ್ಯಕ್ಷನ್ನಿಗೆ ತರೋ ಕೆಲಸವನ್ನು ಮಾಡಿದ್ದಾರೆ. ಇದು ಉಳಿದ ಎಲ್ಲರಿಗೂ, ಯಾಕೆ ಯಾರೆಲ್ಲ ಎಥಿಕ್ಸನ್ನು ಮಾತಾಡ್ತೀವಿ ಅವರಿಗೆಲ್ಲ ಇದೊಂದು ಪಾಠ ಆಗಿರಲಿ. ನಾವೇನು ಹೇಳ್ತೀವಿ ನಾವು ಅದನ್ನೇ ಬದುಕಿದಾಗ ಅದು ಜಗತ್ತು ನಮ್ಮನ್ನು ಜ್ಞಾಪಕ ಇಟ್ಕೊಳ್ಳೋ ಕೆಲಸ. ನಾವು ಜಗತ್ತನ್ನು ಜ್ಞಾಪಕ ಇಟ್ಕೊಳ್ಳೋ ಒಂದು ವರ್ಗ ಇದೆ, ಜಗತ್ತು ನಮ್ಮನ್ನು ಜ್ಞಾಪಕ ಇಟ್ಕೊಳ್ಳೋ ಕೆಲಸ ಏನಂದರೆ ಎಥಿಕ್ಸ್ ಇಟ್ಕೊಂಡಾಗ ಮಾತ್ರ. ಸೊ ಆ ಕೆಲಸ ಆಗ್ತಿದೆ, ಸಂತೋಷ. ಇನ್ನು ಉಳಿದೆಲ್ಲರಿಗೂ ಇದು ಮಾದರಿ ಆಗಲಿ. ಈ ಪಬ್ಬಿಗೆ ಹೋಗೋವರಿಗೆ, ಪಾರ್ಟಿ ಮಾಡಿ ದುಡ್ಡಾಳು ಮಾಡೋವರಿಗೆಲ್ಲ ನಮ್ಮ ಪ್ರತಿಯೊಂದು ಒಳ್ಳೆಯ ಜ್ಞಾಪಕವು ಒಂದಿಷ್ಟು ಏನು ಹುಡುಗರಿಗೆ ವಿದ್ಯೆಯನ್ನು ಜೀವನವನ್ನು ಕೊಡೋ ಸ್ಟೆಪ್ ಆದಾಗ ಅವರೆಲ್ಲ ನಾಳೆ ವಿದ್ಯೆ ತಗೊಂಡು ಕೆಲಸ ಸಿಕ್ಕಿದಾಗ ಅವರೆಲ್ಲ ಹೇಳ್ತಾರೆ ಏನು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರು ಅಂತ. ಹಾಗಾಗಿ ಇಂಥ ಡಿಸಿಷನ್ಗಳಿನ್ನೂ ಜಾಸ್ತಿ ಆಗಲಿ ಸೊಸೈಟಿಯಲ್ಲಿ. ಬರೀ ಮೋದಿ ಮಾಡಲಿ ಸಿದ್ದರಾಮಯ್ಯ ಮಾಡಲಿ ಅಂತಲ್ಲ, ನಾವು ಮನಸ್ಸು ಮಾಡಿದರೂ ಒಂದಿಷ್ಟು ಕೆಲಸ ಮಾಡಲಿಕ್ಕಾಗುತ್ತೆ. ಅದನ್ನು ಮಾಡೋ ನಿರ್ಧಾರ SR ಪಾಟೀಲ್ ಅವರು ದಂಪತಿಗಳೊಂದು ಮಾದರಿ ಆಗ್ತಿದ್ದಾನೆ. ಹಾಗಾಗಿ ಅವರಿಗೆ ಒಳ್ಳೆಯದನ್ನು ಬಯಸೋ ಜೊತೆಗೆ ದೇವರು ಇನ್ನೂ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಯಾಕಂದರೆ ಅವರಲ್ಲಿ ತಾಯಿಯನ್ನು ದೇವರು ಅಂತ ನೋಡೋ ಸಂಸ್ಕಾರ ಉಂಟು, ಪ್ರತಿಯೊಬ್ಬ ಫ್ಯಾಕಲ್ಟಿಯವನು ನಮ್ಮವರು ಅಂತ ನೋಡೋ ಸಂಸ್ಕಾರ ಉಂಟು. ಈ ಶಾರದಾ ಇನ್ಸ್ಟಿಟ್ಯೂಷನ್ ಅನ್ನೋದು ಹೆಸರಿಗೆ ತಕ್ಕಾಗೆ ಆ ಶಾರದೆಯ ಎಲ್ಲ ಎಥಿಕ್ಸು ಆ ಇಡೀ ಫ್ಯಾಮಿಲಿಲಿದೆ. ಇನ್ನೂ ದೇವರು ಚೆನ್ನಾಗಿಡಲಿ ಅಂಥೇಳಿ ಆಶೀರ್ವಾದ ಮಾಡೋದ್ರೊಂದಿಗೆ ಉಳಿದ ಜನಕ್ಕೆ ಇದೊಂದು ಮಾರಲ್ ಆಗಿರಲಿ. ಇದರಿಂದ ನೀವು ಮಾಡಿ ಈ ಕೆಲಸಗಳನ್ನು ನಿಮ್ಮ ಲಿಮಿಟೇಷನಲ್ಲಿ ಅವ್ರು 100 ಜನಕ್ಕೆ ಮಾಡಿದರೆ ನೀವು ಒಬ್ರಿಗಾರು ಈ ಆ್ಯನಿವರ್ಸರಿ ದಿನ ಎಜುಕೇಷನ್ ಕೊಡೋ ಕೆಲಸ ಆದರೆ ಯಾವತ್ತೂ ಯಾವ ಮಕ್ಕಳು ವಿದ್ಯೆಯಿಂದ ಅನರ್ಹರಾಗಿ ಉಳಿಯಲ್ಲ ಅಂತ ನನ್ನ ಅಭಿಪ್ರಾಯ.